ಮಹೇಂದ್ರ! ನನಗೆ ಬೇಕಾಗಿಲ್ಲ ಮರ್ಯ ಈ ಕೊಲೆ, ಈ ಕತ್ತಿ, ಈ ರಕ್ತ. ಅಣ್ಣ ಮಹೇಂದ್ರಣ್ಣ, ದಯವಿಟ್ಟು ನನ್ನ ಬಿಟ್ಬಿಡೋಣ. ಬರ್ತೀನಿ. ಹೋಯ್ತಾಳ. ಅಯ್ಯೋ, ನನ್ನ ಸುಮ್ನೆ ಬಿಟ್ಬಿಡು ಮಾರಾಯ. ನನ್ನ ಪರಿಚಯ ನಿನಗೆ ಇಲ್ಲ ಅಲ್ಲ, ಆದ್ರೆ ನೀ ಯಾರು ಏನು ಅಂತ ನನಗೀಗ ಗೊತ್ತಾಯ್ತು. ನನ್ನ ಹೆಸರು ಇಕ್ಬಾಲ್. ಹೀಗೆ 1 ವರ್ಷದ ಹಿಂದೆ ಆ ರೆಡ್ಡಿ ನನ್ನ ಮೈ ಮೇಲೆ ಬಿದ್ದಾಗ ಈ ಕಾಲ್ನ ಕಳ್ಕೊಂಡೆ. ಇವತ್ತು ನೀನು ಆ ರೆಡ್ಡಿ ತಮ್ಮನ್ ಹೊಡೆದ ವಿಷಯ ಕೇಳಿ ನನಗೆ ಎಷ್ಟೋ ಸಂತೋಷ ಆಯ್ತು. ನೀನು ಮನ್ಸು ಮಾಡಿದ್ರೆ ನನ್ನ ಈ ಊರ್ಗೋಲೆಸ್ತು ನಿನ್ನ ನಾನು ನನ್ನವನಾಗಿ ಮಾಡ್ಕೋತೀನಿ. ಒಂದು ಹೊಸ ಸಾಮ್ರಾಜ್ಯನ ಕಟ್ತೀನಿ. ನನಗರ್ತಾಗ್ಲಿಲ್ಲ. ಅಂದ್ರೆ ನಿನ್ ಕೈ ನನ್ನ ಕೈ ಮಿಲಾಯಿಸಿದ್ರೆ ಒಂದು ಹೊಸ ರೌಡಿ ರಾಜ ಕಟ್ಬೋದು ಅಂತ ಅನ್ಕೋತಾ ಇದ್ದೀನಿ. ಕೈ ಮಿಲಾಯಿಸೋದು ಅಂದ್ರೆ ನಟ್ಟು ಬೋಲ್ಟ್ ಹಾಕ್ತಂಗೆ ಅಂತ ತಿಳ್ಕೊಂಡ. ಏನೋ ಸಮಯ ಸಂದರ್ಭ. ನನ್ನ ತಮ್ಮನ್ಗೂ ರೆಡ್ಡಿ ತಮ್ಮನ್ಗೂ ವಾದ ಆಯ್ತು. ಅವನ್ ನನ್ ಮೇಲೆ ಬಿದ್ದ, ನನ್ನಿಂದ ಸತ್ತ. ನೋಡು, ನನಗೆ ರೌಡಿ ಅನ್ನೋ ಪಟ್ಟ ತಗೋಬೇಕು ಅನ್ನೋ ಆಸೆನೂ ಇಲ್ಲ, ಜನರ ಕೈಯಿಂದ ದಾದ ಅನಿಸ್ಕೋಬೇಕು ಅನ್ನೋ ವ್ಯಾಮೋಹನೂ ಇಲ್ಲ. ನೀನು ಮಗು ಹಾಗೆ ಮಾತಾಡ್ತಿದ್ಯಾ? ನೀವಿಬ್ರು ಆಡಿರೋದು ಮಕ್ಕಳಾಟ ಅನ್ಕೊಂಡಿದ್ಯೇನು? ಅವನನ್ನ ಎತ್ತಿ ರಕ್ತದ ಓಕ್ಲಿ ಆಟ ಆಡಿದ್ಯಾ? ಇಷ್ಟಾದ್ರೂ ರೆಡ್ಡಿ ನಿನ್ನ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಅವ್ನು ನಾನು ಬಿಡ್ತಾನ ಇಲ್ವೋ ಗೊತ್ತಿಲ್ಲ. ನೀನೊಂದು ನಿಮಿಷ ಇಲ್ಲಿದ್ರೆ ಬೇರೆ ತರನೇ ಆಗುತ್ತೆ. ದಯವಿಟ್ಟು ಇಲ್ಲಿಂದ ಹೊರಟು. ಮಹೇಂದ್ರ, ಈಗ ನಾವು ಇಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ಅವ್ರು ನಿನ್ ಸುಮ್ನೆ ಬಿಡ್ತಾ ಇರ್ಲಿಲ್ಲ. ಅವರು ನಮ್ಮನ್ನ ನೋಡ್ ಹೋಗಿಲ್ಲ, ನಮ್ ಕೈಲಿದ್ದ ಆಯುಧ ನೋಡ್ ಓಡೋಗಿದ್ದಾರೆ. ಈಗ ನೀನ್ ಹುಲಿ ಮೇಲೆ ಸವಾರಿ ಮಾಡ್ತಾ ಇದೀಯಾ. ಕೆಳಗಿಳಿದ್ರೆ ಅದ್ ನಿನ್ ತಿಂದು ಬಿಡುತ್ತೆ. ಇಳಿದೆ ಹಾಗೆ ಸವಾರಿ ಮಾಡ್ತಾ ಹೋದ್ರೆ ಹೋದಷ್ಟು ದಿನ ಆರಾಮಾಗಿರ್ಬೋದು. ರಾಜಕೀಯದಲ್ಲಿ 100 ಸೀಟು, ಆದ್ರೆ ರೌಡಿಸಮಲ್ಲಿ ಒಂದೇ 1 ಸೀಟು. ನೀನ್ ಆ ಸೀಟಲ್ಲಿ ಕೂತ್ಕೋಬೇಕು. ಅಂತ ಕೆಟ್ಟ ಸೀಟ್ ಮೇಲೆ ಕೂತ್ಕೊಳ್ಳೋ ಆಸೆ ನನಗಿಲ್ಲ. ಹೌದಾ? ನಿನ್ ತಾಯಿ ತಮ್ಮ ಜೀವ ಸಹಿತ ಇರೋದು ನಿಂಗೆ ಬೇಕಾಗಿಲ್ವಾ? ಇಕ್ಬಾಲ್, ಕಿರಿಚಬೇಡ. ಇರೋ ಪರಿಸ್ಥಿತಿ ಹೇಳಿದೀನಿ, ಯೋಚನೆ ಮಾಡು. ನೀವೀಗಲೂ ಹೂವನ್ನಿ ಆ ನನ್ ಮಗನ ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಬುಕ್ ಮಾಡ್ಬಿಟ್ಟು ಒಳಗಾಕಿ ಮೆಟ್ರೇಜ್ಗೆ ಕ್ಲಾಸ್ ಮಾಡ್ಬಿಡ್ತೀನಿ. ಅವರಿಬ್ರು ಒಂದಾಗಿರೋದ್ ನೋಡಿದ್ರೆ ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಮಾದೇವನ್ ಮಾತಿಗೆ ಒಪ್ಕೊಳ್ಳೋಣ. ಮತ್ತು ಕುರಿ ಭಾಗ ಕೊಬ್ಬಿದೆ, ಅದನ್ನ ಹ್ಯಾಕ್ ಕೊಯ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.
ಮಹೇಂದ್ರ, ರೆಡ್ಡಿ ಈಗ ಕಾಲ್ ಮುರಿದ ಕೋಳಿ ಆಗಿದ್ದಾನೆ. ಅವನ ವ್ಯವಹಾರ ಎಲ್ಲ ಬಂದ್ ಆಗಿದೆ. ಅವನಿಗಿರೋದು ಒಂದೇ ಒಂದು ಸೋರ್ಸ್ ಅಂದ್ರೆ ಆಂಧ್ರದ ನಾಯ್ಡು. ನಾಯ್ಡು ತಂದ ಏನ್ ಗೊತ್ತಾ? ಲಿಕ್ಕರ್ ಬಾಟ್ಲಿಗಳನ್ನ ಲಾರಿಗಳಲ್ಲಿ ಲೋಡ್ ಮಾಡಿ ಕರ್ನಾಟಕ ಚೆಕ್ ಪೋಸ್ಟ್ ದಾಟಿಸಿ ಆಂಧ್ರಕ್ಕೆ ಬಿಟ್ರೆ ಅವನಿಗೆ ಒಂದು ಟ್ರಿಪ್ಗೆ 4 ಲಕ್ಷ ರೂಪಾಯಿ ಸಿಗುತ್ತೆ. ಅಂದ್ರೆ ತಿಂಗಳಿಗೆ 16 ಟ್ರಿಪ್ ಇದ್ದೇ ಇರುತ್ತೆ. ಆ ನಾಯ್ಡುನ ಹೇಗಾದ್ರೂ ಮಾಡಿ ನಮ್ ಬಲೆಗೆ ಬೀಳ್ಸ್ಕೊಂಡ್ರೆ ನಮಗೆ ಸಾಕಷ್ಟು ರೋಲ್ ಕಾಲ್ ಸಿಗುತ್ತೆ. ಸ್ಟಾಪ್ ಸ್ಟಾಪ್. ఏమిటికయ్యా గాడి నిలిస్తే? ಚೆಕ್ ಪೋಸ್ಟ್ ಅಣ್ಣ. చెక్ పోస్టా? ఇది చెక్ పోస్టు. అన్ని చెక్ పోస్ట్ చెక్ అయ్యింది కదా. ఓహో, ಹೊಸಬ್ರು ಅಂತ ಕಾಣುತ್ತೆ. ಓಹೋ, ದಂಡಾಲಯ್ಯ ದಂಡಾಲು. ಏನಿದೆ ಗಾಡಿ ನಿಮಗೆ ಗೊತ್ತಿಲ್ಲದೆ ಇರೋದೆ ಇಡೀ ಕರ್ನಾಟಕ ಪೊಲೀಸ್ಗೆ ಗೊತ್ತಿದೆ. ಅದು ಅಯ್ಯೋ ಅಯ್ಯೋ ಪೋಯಿಂದೆ. ಎಷ್ಟೊಂದು ಕ್ವಾರ್ಟರ್ ಬಾಟ್ಲಿಗಳೆಲ್ಲ ಹಾಳಾಗೋಯ್ತು. ನಾಯ್ಡು, నా పేరు మీకెట్లా ಗೊತ್ತು? ನಿನ್ ಪೇರು ಗೊತ್ತು. ಈ ಮಾಲ್ ಆಂಧ್ರದಲ್ಲಿ ಡೀಲ್ ಮಾಡಿದ್ರೆ ನಿನಗೆ ಎಷ್ಟು ಶೇರ್ ಅಂತ ಗೊತ್ತು. ನಾವು ಬಾರ್ಡರ್ ದಾಟ್ ಬಂದು ನಿಮ್ಮ ಏರಿಯಾದಲ್ಲಿ ದಂಧೆ ಶುರು ಮಾಡಿದ್ರೆ ಒದ್ದು ನಾಯ್ನ ಒದ್ದು. ಏಡುಕುಂಡಲ ವೆಂಕಟರಮಣ ಸ್ವಾಮಿ ಆಣೆ ಮಾಡಿ ಹೇಳ್ತೀನಿ, ನೀವ್ ಹೇಳಿದ್ದಕ್ಕೆಲ್ಲ ಓಕೆ. ಅಣ್ಣ, ಮಹೇಂದ್ರ ಬಂದು ನಾಯ್ಡುನ ಹೆದರ್ಸಿ ಕರ್ಕೊಂಡು ಹೋಗಿದ್ದಾನೆ. ಇನ್ಮೇಲೆ ಅವನೇ ನಾಯ್ಡುಗ್ ಮಾಲ್ ಸಪ್ಲೈ ಮಾಡ್ತಾನಂತೆ. ಬಾಮ್ಮ. ಮಹೇಂದ್ರ, ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನಗೆ ಮಾತು ಕೊಟ್ಟ ಹಾಗೆ ನೀನ್ ನಿನ್ ಸ್ವಂತ ಕಾಲ ಮೇಲೆ ನಿಂತು ಮುಂದೆ ಬಂದಿದ್ದೀಯ. ಇನ್ನೂ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ನಮ್ಮ ವಂಶದ ಕೀರ್ತಿ ಕಾಪಾಡು. ಏನೋ ಯೋಚನೆ ಮಾಡ್ತಾ ಇದೀಯಾ? ಅಮ್ಮ, ನಿನಗೆ ಇದಕ್ಕಿಂತ ಇನ್ನೊಂದು ಆಶ್ಚರ್ಯ ತೋರಿಸ್ತೀನಿ. ಇದಕ್ಕಿಂತಾನಾ? ಬಾ. ಹೇಗಿದೀಮ್ಮ? ಚೆನ್ನಾಗಿದೆಪ್ಪ. ಬಾ. ದೇವ್ರ ಮನೆ ತುಂಬಾ ಚೆನ್ನಾಗಿದೆ. ನಿನಗಿಷ್ಟ ಆಯ್ತಾ? ಅಲ್ವೋ, ಯಾರ್ದೋ ಮನೆ ಗೃಹ ಪ್ರವೇಶಕ್ಕೆ ಕರ್ಕೊಂಡ್ಬಂದು ಇದ್ ಚೆನ್ನಾಗಿದ್ಯಾ ಅದ್ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದೆಯಲ್ಲ. ಬೇಗ ಬೇಗ ಫಂಕ್ಷನ್ ಮುಗಿಸು, ನಮ್ಮನೆಗೆ ಹೋಗೋಣ. ಇದು ಯಾರ್ದು ಅಲ್ಲಮ್ಮ, ನಮ್ಮನೇನೆ. ಏನು ಇದು? ಏನ್ ಹೇಳ್ತಾ ಇದೀಯ ನೀನು? ಹೌದಮ್ಮ, ನಿನಗೋಸ್ಕರ ತಗೊಂಡಿರೋದು. ಅಮ್ಮ 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 ಅಮ್ಮ, ಯಾಕಮ್ಮ ಹೊರಟ್ಬಿಟ್ಟೆ? ಈ ಮನೆ ನಿಂಗೆ ಇಷ್ಟ ಆಗ್ಲಿಲ್ವಾ? ಸತ್ಯವಾಗ್ಲೂ ಇಲ್ಲ. ಇಷ್ಟೊಂದು ಹಣ ನಿನ್ಗೆ ಎಲ್ಲಿಂದ ಬಂತು? ಇದೇನೋ ಹೀಗೆ ಕೇಳ್ತಾ ಇದೀಯಾ? ಹಗ್ಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡಿದೆ, ತಗೊಂಡೆ. ಚೆನ್ನಾಗಿ ಸುಳ್ಳು ಹೇಳ್ತಾ ಇದೀಯ ಅಂತ ನಿನ್ ಮುಖದಲ್ಲೇ ಗೊತ್ತಾಗ್ತಿದೆ. ಬ್ಯಾಂಕ್ನಿಂದ ಸಾಲ ತಗೊಂಡಮ್ಮ, ಸರಿನಾ? ಇದು ಸುಳ್ಳು ಅಂತ ನನಗ್ ಗೊತ್ತು. ನಿನ್ ಹತ್ರ ಏನಿದೆ ಅಂತ ನೋಡಿ ಬ್ಯಾಂಕ್ನವ್ರು ನಿನ್ ಸಾಲ ಕೊಟ್ರು. ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಹಿರಿಕರು ಮಾಡಿರೋ ಆಸ್ತಿನೂ ಇಲ್ಲ. ಹೇಗೋ ಕೊಟ್ರು ನಿನ್ಗೆ ಹಣನ? ಅಮ್ಮ, ನಾನು ಹೇಳೋದು ನಿನಗೆ ಸ್ವಲ್ಪ. ಈಗ ನಿಜ ಹೇಳು, ಯಾರ್ ಕೊಟ್ರಿ ಹಣ? ನಾನ್ ಹೇಳ್ತೀನಿ.